This video is made for education and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ನಮಗೆ ನ್ಯೂಕ್ಲಿಯರ್ ಕಂಪನಿಯವರು ಕೊಡ್ತಿದ್ದಾರೆ ಸ್ನೇಹಿತರೆ. ಇದು ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಏನಾದರೂ HR ಇಂಟರ್ನ್ ರೋಲಲ್ಲಿ ಏನಾದರೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ಇವಾಗ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಜಾಬ್ಸ್ಗೆ ಹುಡುಕ್ತಿರ್ತಾರಲ್ಲ ಆ ಥರ ಕ್ಯಾಂಡಿಡೇಟ್ಸ್ನ ನೀವು ಹುಡುಕಿ ಇವರಿಗೆ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಕೆರಿಯರ್ ಅನ್ನೋದು ಸ್ಟಾರ್ಟ್ ಮಾಡಲು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕುತ್ತಿರುವವರಿಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಆಗಿರುತ್ತೆ. ಅಪ್ಲೈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ವಾರಕ್ಕೆ ಬರೀ 5 ದಿನ ಕೆಲಸ ಆಗಿರುತ್ತೆ. 2 ಡೇಸ್ ನಿಮಗೆ ಲೀವ್ ಅನ್ನೋದು ಇರುತ್ತೆ. ಸಂಬಳ ಸಹ ತುಂಬ ಚೆನ್ನಾಗಿದೆ ಫ್ರೆಷರ್ಸ್ಗೆ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇವರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಗೊತ್ತಲ್ವಾ, ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡ್ಕೊಡ್ತೀನಿ. ಮತ್ತು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ವಿಡಿಯೋನ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನನಗೆ ಆ ಸ್ಕ್ರೀನ್ಶಾಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಸಾಕು, ನಾನು ನಿಮಗೆ ಫ್ರೀಯಾಗಿ ಸಹ ರೆಸ್ಯೂಮ್ ಅನ್ನೋದು ಬಿಲ್ಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಓಕೆ ಗಾಯ್ಸ್, ತಡ ಮಾಡಿದರೆ ವೀಡಿಯೋ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಅಲ್ಲ ಸ್ನೇಹಿತರೆ, ಇದು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ. ನೀವು ಸಹ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಗೈಸ್, nuclei.kk.com ಅನ್ನೋ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇದು. ಈ ವೆಬ್ಸೈಟಲ್ಲಿ ನಮಗೆ ಈ ಜಾಬ್ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು ನ್ಯೂಕ್ಲಿಯೈ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪೀಪಲ್ ಆ್ಯಂಡ್ ಕಲ್ಚರ್ ಇಂಟರ್ನ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇದು ಇಂಟರ್ನ್ ಆಗಿರುತ್ತೆ. ಓಕೆ, ನಿಮಗೆ ಇಂಟರ್ನ್ ರೋಲ್ ಅಂದರೆ ಇವರು ನಿಮಗೆ ಸ್ಟೈಪೆಂಡ್ ಸಹ ಈ ಕಂಪನಿ ಕಡೆಯಿಂದ ಕೊಡ್ತಾರೆ. 0 to 1 ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಇದು ರಿಮೋಟ್ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಅಬೌಟ್ ನ್ಯೂಕ್ಲಿಯೈ ಅಂತ ಹೇಳ್ಬಿಟ್ಟು ಇಲ್ಲಿ ನ್ಯೂಕ್ಲಿಯೈ ಬಗ್ಗೆ ಅಂದರೆ ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ನ್ಯೂಕ್ಲಿಯೈ ಈಸ್ ಅನ್ ಎಂಟರ್ಪ್ರೈಸ್ ಸ್ಯಾಸ್ ಕಂಪನಿ ಬಿಲ್ಡಿಂಗ್ ದ ಬಿಯಾಂಡ್ ಬ್ಯಾಂಕಿಂಗ್ ಆ್ಯಂಡ್ ಬಿಯಾಂಡ್ ಕನೆಕ್ಟಿವಿಟಿ ಪ್ರಾಡಕ್ಟ್ಸ್ ಫಾರ್ ಬ್ಯಾಂಕ್ಸ್ ಆ್ಯಂಡ್ ಟೆಲಿಕಾಮ್ ಕಂಪನೀಸ್ ಅಕ್ರಾಸ್ ಇಂಡಿಯಾ, ದಿ ಮಿಡಲ್ ಈಸ್ಟ್ ಆ್ಯಂಡ್ ಯುರೋಪ್. ವಿ ವರ್ಕ್ ವಿತ್ 25+ ಲೀಡಿಂಗ್ BFSI ಆ್ಯಂಡ್ ಟೆಲಿಕಾಮ್ ಎಂಟರ್ಪ್ರೈಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಗೈಸ್, ನಾನು ಸಿಂಪಲಾಗಿ ಹೇಳ್ತೀನಿ ನೋಡಿ. ಈ ನ್ಯೂಕ್ಲಿಯೈ ಒಂದು ಕಂಪನಿ ಲೈಕ್ ಎಂಟರ್ಪ್ರೈಸ್ ಸ್ಯಾಸ್ ಕಂಪ್ನಿ ಆಗಿರುತ್ತಂತೆ. ಬ್ಯಾಂಕ್ಸ್ ಮತ್ತು ಟೆಲಿಕಾಮ್ ಕಂಪ್ನೀಸ್ಗಾಗಿ ಡಿಜಿಟಲ್ ಪ್ರಾಡಕ್ಟ್ಸ್ ಹಾಗೂ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅನ್ನೋದು ಡೆವಲಪ್ ಅನ್ನೋದು ಮಾಡುತ್ತಂತೆ ಸ್ನೇಹಿತರೆ. ಈ ಕಂಪನಿ ಭಾರತ ಮತ್ತು ಮಿಡಿಲ್ ಈಸ್ಟ್ ಮತ್ತು ಯುರೋಪ್ ದೇಶಗಳಲ್ಲಿ ಇರುವ ದೊಡ್ಡ ಕಂಪನಿ ಜೊತೆ ಎಲ್ಲ ಇದು ಕೆಲಸ ಮಾಡ್ತಿದೆ ಅಂತ. ಈ ಕಂಪನಿ 25ಕ್ಕೂ ಹೆಚ್ಚು ಲೀಡಿಂಗ್ BFSI ಮತ್ತು ಟೆಲಿಕಾಮ್ ಕಂಪನೀಸ್ ಮತ್ತು ಪಾರ್ಟ್ನರ್ಶಿಪ್ ಹೊಂದಿರುವ ಕಂಪನಿ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನಾವು ತಿಳ್ಕೊಬೋದು ಇದೊಂದು ಚೆನ್ನಾಗಿರುವಂತಹ ಎಸ್ಟಾಬ್ಲಿಷ್ಡ್ ಕಂಪನಿ ಅನ್ನೋದು ಆಗಿರುತ್ತಂತೆ ಸ್ನೇಹಿತರೆ. ಎಂಪ್ಲಾಯೀಸ್ಗೆ ಉತ್ತಮ ವರ್ಕ್ ಕಲ್ಚರ್ ನೀಡುವುದು ನಿಮ್ಮ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ವರ್ಕ್ ಫ್ರಮ್ ಹೋಮ್ನಲ್ಲಿ HR ರಿಕ್ರೂಟ್ಮೆಂಟ್ ಟೀಮ್ ಜೊತೆ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಸಹ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಕೆರಿಯರ್ ಸ್ಟಾರ್ಟ್ ಮಾಡಲು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು ಸ್ನೇಹಿತರೆ. ಸೋರ್ಸ್ ಕ್ಯಾಂಡಿಡೇಟ್ಸ್ ಥ್ರೂ ಜಾಬ್ ಪೋರ್ಟಲ್ಸ್, ಲಿಂಕ್ಡ್ಇನ್ ರಿಫರಲ್ಸ್ ಆ್ಯಂಡ್ ಅದರ್ ಹೈರಿಂಗ್ ಚಾನಲ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ನೀವು ಲೈಕ್ ಇವಾಗ ಲೈಕ್ ಸ್ಟೂಡೆಂಟ್ಸ್ ಎಲ್ಲ ನೌಕರಿಯಲ್ಲಿ ಲಿಂಕ್ಡ್ಇನ್ನಲ್ಲಿ ಜಾಬ್ ಪೋರ್ಟಲ್ಸಲ್ಲೆಲ್ಲ ಇರ್ತಾರಲ್ವ, ಆ ಥರ ವೆಬ್ಸೈಟ್ಸಲ್ಲಿ ನೀವು ಕ್ಯಾಂಡಿಡೇಟ್ಸ್ ಅನ್ನೋದು ನೀವು ಹೈರ್ ಮಾಡಬೇಕಾಗಿರುತ್ತೆ. ಅಂದರೆ ಸೋರ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಅವರು ಲೈಕ್ ಅವರ ರೆಸ್ಯೂಮ್ಸ್ ಅನ್ನೋದು ನೀವು ಸ್ಕ್ರೀನ್ ಮಾಡಬೇಕಾಗಿರುತ್ತಂತೆ. ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗೋ ಥರ ಅವರು ರೆಸ್ಯೂಮ್ ಏನಾದರೂ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಸ್ಕ್ರೀನ್ ರೆಸ್ಯೂಮ್ಸ್ ಆ್ಯಂಡ್ ಐಡೆಂಟಿಫೈ ಕ್ಯಾಂಡಿಡೇಟ್ಸ್ ಹೂ ಮ್ಯಾಚ್ ದ ರೋಲ್ ರಿಕ್ವೈರ್ಮೆಂಟ್ಸ್. ನಮ್ಮ ರೋಲ್ಗೆ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗುವಂತಹ ಕ್ಯಾಂಡಿಡೇಟ್ಸ್ನ ನೀವು ಹುಡುಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಕಮ್ಯುನಿಕೇಟ್ ವಿತ್ ಕ್ಯಾಂಡಿಡೇಟ್ಸ್ ಥ್ರೂ ಔಟ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆ್ಯಂಡ್ ಎನ್ಶೂರ್ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಲೈಕ್ ನೀವು ಕ್ಯಾಂಡಿಡೇಟ್ಸ್ ಜೊತೆ ಪಾಸಿಟಿವ್ ಆಗಿ ಮಾತಾಡಿ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಅವ್ರಿಗೆ ಹೇಳಬೇಕಾಗಿರುತ್ತೆ. ಅಂದರೆ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಥರ ಮಾತಾಡ್ಕೊಂಡು ಹೋಗಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿ ರ್ಯಾಶ್ ಟಾಕಿಂಗ್ ಆ ರೀತಿ ಇರಬಾರ್ದು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಮೈಂಟೈನ್ ಮಾಡಬೇಕಾಗಿರುತ್ತಂತೆ ಕ್ಯಾಂಡಿಡೇಟ್ ರೆಕಾರ್ಡಿಂಗ್ಸ್ ಎಲ್ಲ ನೀವು ಮೈಂಟೈನ್ ಮಾಡಬೇಕಾಗಿರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಬಂದಾಗ ನಿಮ್ಮ ಟೀಮ್ ಜೊತೆ ಎಲ್ಲ ನೀವು ಕೊಲಾಬರೇಟ್ ಆಗಿ ಮಾತಾಡಿಕೊಂಡು ಲೈಕ್ ಏನಾದರೂ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡಿಕೊಂಡು ನೀವು ಈ ಜಾಬ್ ಅನ್ನೋದು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ವಾಟ್ ವಿ ಆರ್ ಲುಕಿಂಗ್ ಫಾರ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಆರ್ ರೀಸೆಂಟ್ಲಿ ಕಂಪ್ಲೀಟೆಡ್ ಡಿಗ್ರಿ ಇನ್ ಹ್ಯೂಮನ್ ರಿಸೋರ್ಸಸ್ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಡಿಗ್ರಿನ ಓದ್ತಾ ಇದ್ದೀನಿ ಅಂತಂದ್ರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಡಿಗ್ರಿ ಆಗಿದ್ರೂ ಅಪ್ಲೈ ಮಾಡ್ಬೋದು. ನೀವೇನಾದರೂ ನಿಮ್ಮ ಗ್ರ್ಯಾಜುಯೇಷನ್
ಹ್ಯೂಮನ್ ರಿಸೋರ್ಸಸ್ ಅಂದರೆ HR ಅಲ್ಲಿ ಏನಾದರೂ ನೀವು ಕೆಲಸ ಮಾಡಿದರೆ ಈ ಜಾಬ್ಗೆ ತುಂಬ ಪ್ರಿಫರೆನ್ಸ್ ಅನ್ನೋದು ಇವರು ಕೊಡ್ತಾರಂತೆ ಸ್ನೇಹಿತರೆ. ಓಕೆ, ನೀವೇನಾದರೂ ಆ ಕೋರ್ಸಲ್ಲಿ ಮಾಡಿಲ್ಲ ಅಂದರೂ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್, ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಓಕೆ, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತಂತೆ. ನೆಕ್ಸ್ಟು ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಗೂಗಲ್ ವರ್ಕ್ ಸ್ಪೇಸ್ ಅನ್ನೋದು ಬರಬೇಕಾಗಿರುತ್ತಂತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಯೂಟ್ಯೂಬಲ್ಲಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ತುಂಬ ಜನ ಫ್ರೀಯಾಗಿ ಹೇಳ್ಕೊಟ್ಟಿದ್ದಾರೆ. ಲೈಕ್ ಔ ಟು ಲರ್ನ್ ವರ್ಕ್ ಶೀಟ್ಸ್ ಅಂತೆಲ್ಲ, ಗೂಗಲ್ ಶೀಟ್ಸ್ ಅಂತೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಬರುತ್ತೆ. ಸೊ ನೀವು ಕಲ್ತ್ಕೊಂಡು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು, ಇಲ್ಲ ಅಪ್ಲೈ ಮಾಡಿ ನಂತರ ಸಹ ಕಲಿಬೋದು ಸ್ನೇಹಿತರೆ. ಇದೆಲ್ಲ ಬೇಸಿಕ್ ಆಗಿರುತ್ತೆ. ಓಕೆ, ಮತ್ತು ಲಿಂಕ್ಡ್ಇನ್ ಬಗ್ಗೆ ಮತ್ತು ರಿಕ್ರೂಟ್ಮೆಂಟ್ ಟೂಲ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಎ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಎ ರಿಮೋಟ್ ರೋಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಮನೆಯಿಂದ ಕೆಲಸ ಆಗಿರುತ್ತೆ, ರಿಮೋಟ್ ರೋಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಅಪ್ಲೈ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತಲ್ಲ, ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ಫಸ್ಟ್ ನೀವು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ರೆಸ್ಯೂಮ್ ಏನಾದರೂ ಫಿಲ್ ಮಾಡಿದರೆ ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಅನ್ನೋದು ಆಟೋ ಫಿಲ್ ಆಗುತ್ತೆ ಸ್ನೇಹಿತರೆ. ಆಗಿಲ್ಲ ಅಂದರೆ ನೀವು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿ. ಓಕೆ, ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ಯಾಲರಿ ಅಂತ ಓಪನ್ ಆಗುತ್ತೆ. ಗ್ಯಾಲರಿ ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಕೇಳ್ತಿದ್ದಾರೆ, ಲಾಸ್ಟ್ ನೇಮ್ ಕೇಳ್ತಿದ್ದಾರೆ, ಮಿಡಲ್ ನೇಮ್ ಕೇಳ್ತಿದ್ದಾರೆ, ನೆಕ್ಸ್ಟು ಮೊಬೈಲ್ ನಂಬರ್ ಕೇಳ್ತಿದ್ದಾರೆ ಸ್ನೇಹಿತರೆ, ಮತ್ತು ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಹತ್ರ ನೋಡ್ಬೋದು, ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ 00 ಅಂತ ಮೆನ್ಷನ್ ಮಾಡ್ಬೋದು. ನೀವು ಎಷ್ಟು ಬೇಗ ಜಾಯ್ನ್ ಆಗ್ತೀರಾ ಈ ಕೆಲಸಕ್ಕೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈಕ್ 1 ವೀಕಾ, ಇಲ್ಲಾಂದರೆ 15 ಡೇಸಾ, 10 ಡೇಸಾ ಆ ಥರ ಕೇಳಿದ್ದಾರೆ. 1 ಡೇ ಅಂತ ಸಹ ಆಗ್ಬೋದು. ಓಕೆ, ಕರೆಂಟ್ ಲೊಕೇಶನ್ ಯಾವುದು ಅಂತ ಸಹ ಕೇಳಿದ್ದಾರೆ. ನಿಮ್ಮ ಲೊಕೇಶನ್ ಅನ್ನೋದು ನೀವು ಹಾಕಿ ಸ್ನೇಹಿತರೆ. ಓಕೆ, ಎಲ್ಲ ಕ್ಲಿಯರಾಗಿ ಹಾಕಿ. ಯಾವುದಾದ್ರೂ ನೀವು ಮಿಸ್ ಮಾಡಿದ್ರೆ ಅದು ಸಬ್ಮಿಟ್ ತೊಗೊಳ್ಳಲ್ಲ. ಸ್ಟಾರ್ ಇರೋ ಫೀಲ್ಡ್ ಎಲ್ಲ ನೀವು ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ಗೆ ಸ್ಟಾರ್ ಮಾರ್ಕಿಲ್ಲ. ನಿಮ್ಗೆ ಏನಾದರೂ ಇದ್ದರೆ ಹಾಕಿಲ್ಲ ಸ್ಕಿಪ್ ಮಾಡ್ಕೋಬೋದು. ಕರೆಂಟ್ CTC ಎಷ್ಟು, ಎಕ್ಸ್ಪೆಕ್ಟೆಡ್ ಸ್ಟೈಪೆಂಡ್ ಎಷ್ಟು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನೀವು ಕರೆಂಟ್ CTC ಏನಾದರೂ ವರ್ಕ್ ಮಾಡ್ತಿದ್ರೆ ನಿಮಗೆ ಕರೆಂಟ್ CTC ಎಷ್ಟು ಬರ್ತಿದೆ ಅಂತ ಅನ್ನೋದು ಆಗಬೇಕಾಗಿರುತ್ತೆ. ಓಕೆ, ನಿಮ್ಮ ಫ್ರೆಷರ್ಸ್ ಆಗಿದ್ದರೆ ಇಲ್ಲ ಅಂತ ಸಹ ಆಗ್ಬೋದು. ಲೈಕ್ N/A ಅಂತ ಹಾಕಿದ್ರೆ ನಾಟ್ ಅವೈಲೇಬಲ್ ಅಂತಲ್ವಾ, ಅದು ಸಹ ಆಗ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಟೈಪೆಂಡಲ್ಲಿ ನಿಮಗೆ ಮನಿ ಎಷ್ಟು ಬೇಕು ಅಂತ ಅವರೇ ನಿಮ್ಮನ್ನು ಕೇಳ್ತಿದ್ದಾರೆ ಸ್ನೇಹಿತರೆ. ಅದನ್ನು ಸಹ ನೀವು ಆಗ್ಬೋದು. ಲೈಕ್ ನಿಮ್ಗೆ ಏನಾದರೂ 25,000ಇಂದ ಲೈಕ್ 30,000 ಎಷ್ಟು ನಿಮ್ಮ ಇಂಟ್ರೆಸ್ಟ್ ಇರುತ್ತೋ ಅಷ್ಟು ನೀವು ಹಾಕ್ಬೋದು ಸ್ನೇಹಿತರೆ. ಓಕೆ, ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ ಗೈಸ್. ಇಲ್ಲಿ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಸ್ಟೈಪೆಂಡ್ ಸಹ ನಾನು ಸಹ ಹಾಕಿದ್ದೀನಿ, ಮತ್ತು ನಾನು ಅಪ್ಲೋಡ್ ರೆಸ್ಯೂಮ್ನ ಹಾಕಿದ್ದೆ. ಸೊ ನನಗೆ ಸ್ಕಿಲ್ಸ್ ಎಲ್ಲ ಕ್ಲಿಯರಾಗಿ ಆ್ಯಡ್ ಆಗೋಗಿದೆ, ನೀವು ಚೆಕ್ ಮಾಡ್ಕೋಬೋದು. ಸ್ಟೈಪೆಂಡಲ್ಲಿ ನಾನು 30,000 ಅಂತ ಹಾಕಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಅನ್ನೋದು ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾನ ನೀವು ಇಲ್ಲಿ ಎಂಟರ್ ಅನ್ನೋದು ಮಾಡಬೇಕಾಗಿರುತ್ತೆ. ಎಂಟರ್ ಮಾಡಿ ಅಪ್ಲೈ ನೌ ಅನ್ನೋದು ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಸಹ ಅಪ್ಲೋಡ್ ರೆಸ್ಯೂಮ್ ಮಾಡಿದ್ದೆ. ಸೊ ನನಗೆ ಸ್ಕಿಲ್ಸ್ ಎಲ್ಲ ಆ್ಯಡ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಲೈಕ್ ಹ್ಯಾಂಡಲ್ ಕಸ್ಟಮರ್ ಎಂಕ್ವೈರಿ, ಪ್ರಾಪರ್ಟಿ ಕನ್ಸಲ್ಟೇಷನ್ಸ್ ಅಂದರೆ ಈ ಸ್ಕಿಲ್ಸ್ ಎಲ್ಲ ನನ್ನ ರೆಸ್ಯೂಮಲ್ಲಿತ್ತು. ಸೊ ಅದು ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ ಸ್ನೇಹಿತರೆ. ನೀವು ಅಷ್ಟು ಬೇಕಾದರೆ ಸೇಮ್ ಇದು ಸ್ಕಿಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಳಿಸಿ, ನಂತರ ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸಿದ್ರೆ ಲೈಕ್ ಕೊಟ್ಟಿರೋದು ಹೈಪ್ ಮಾಡಿರೋ ಸ್ಕ್ರೀನ್ಶಾಟ್ಸ್ ಎಲ್ಲ ಕಳಿಸ್ಕೊಟ್ರೆ ನಾನು ನಿಮಗೆ ಈ ರೀತಿ ಸ್ಕಿಲ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಅವರು ನಿಮ್ಮನ್ನು ಹೈರ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ಗೈಸ್. ಜಾಬ್ ಡೀಟೇಲ್ಸ್ ಎಲ್ಲ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಆಗ್ಬೋದು. ನಿಮ್ಮ ಹತ್ರ ನಿಮಗೆ ಟೈಪಿಂಗ್ ಸ್ಕಿಲ್ಸು, ಕ್ವಿಕ್ ಲರ್ನಿಂಗು, MS ಆಫೀಸು, MS ವರ್ಡ್, ವಿಂಡೋಸ್, ಎಕ್ಸೆಲ್, ಸೇಲ್ಸ್, ಮತ್ತು ಆಗಲೇ ಅವ್ರು ಕೇಳಿದ್ರಲ್ಲ ಗೂಗಲ್ ಶೀಟ್ಸ್, ಅದ್ರ ಬಗ್ಗೆ ಎಲ್ಲ ನೀವು ಆ ಸ್ಕಿಲ್ಸ್ ಎಲ್ಲ ನಿಮ್ಮ ರೆಸ್ಯೂಮಲ್ಲಿ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಈ ಸ್ಕಿಲ್ಸ್ ನಮಗೆ ಮ್ಯಾಚ್ ಆಗುತ್ತೆ, ಈ ರೆಸ್ಯೂಮ್ ನಮಗೆ ಮ್ಯಾಚ್ ಆಗುತ್ತೆ ಅಂತ ಅವರು ನಮ್ಮನ್ನು ಹೈರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಸಹ ನಮಗೆ ಬಂದಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಇಫ್ ದೇರ್ ಇಸ್ ಎ ಫಿಟ್ಮೆಂಟ್ ಫಾರ್ ದಿ ರೋಲ್ ಅಪ್ಲೈಡ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಇಷ್ಟ ಇರುತ್ತೆ. ಜಾಬ್ ಡೀಟೇಲ್ಸ್ ಎಲ್ಲ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಲಿಂಕ್ ಕಮೆಂಟ್ ಮಾಡಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.